ಈ ತ್ಯಾಗದ ಬಗ್ಗೆ ಮತ್ತು ಸನ್ಯಾಸದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಅದನ್ನು ಬೇರೆ ಬೇರೆಯಾಗಿ ನನಗೆ ಹೇಳು ಅಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ತ್ಯಾಗ ಮತ್ತು ಸನ್ಯಾಸಗಳ ವಿವೇಚನೆಯನ್ನು ಅರ್ಥೈಸುವ ಕ್ರಮವನ್ನು ಮಾಡಿದ್ದಾರೆ. ಸನ್ಯಾಸ ಅಂದರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ತ್ಯಾಜ್ಯೋಷವದ್ದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಮೂರು ಥರ, ಎಲ್ಲರೂ ಜ್ಞಾನಿಗಳೇ, ಎಲ್ಲರೂ ಹೇಳಿದ್ದು ಸರಿಯೇ. ಈ ಸನ್ಯಾಸ ಅಂದರೆ ಕಾಮ್ಯಕರ್ಮಗಳ ಪರಿತ್ಯಾಗವೇ ಕೆಲವು ಜ್ಞಾನಿಗಳ ಅಭಿಪ್ರಾಯ. ಭಗವತ್ ಪ್ರೀತಿ ಒಂದನ್ನು ಬಿಟ್ಟು ಮಿಥ್ಯ ಯಾವುದನ್ನು ಬಯಸದಿರುವುದು ತ್ಯಾಗ ಅಂತ ಕೆಲವು ಜ್ಞಾನಿಗಳ ಅಭಿಮತ. ಕಾಮ್ಯಕರ್ಮ ಬಂಧನಕ್ಕೆ ಕಾರಣ ಆಗತ್ತೆ, ಯಾವುದು ಮತ್ತೆ ಮತ್ತೆ ಹುಟ್ಟಿಗೆ ಕಾರಣ ಆಗತ್ತೋ ಅಂಥದರ ತ್ಯಾಗವನ್ನೇ ತ್ಯಾಗ ಅಂತ ಕೆಲವರು ಹೇಳ್ತಾರೆ. ತ್ಯಾಜ್ಯಂ ದೋಷವತ್, ಈ ದೋಷವನ್ನು ಹೇಗೆ ಬಿಟ್ಟು ಬಿಡ್ತೇವೆ, ನಮ್ಮ ದೇಹದಲ್ಲಿಯೇ ಏನಾದರೂ ಒಂದು ಎಕ್ಸ್ಟ್ರಾ ಗ್ರೋತ್ ಆಗಿದ್ದರೆ ಅದನ್ನು ಕತ್ತರಿಸಿ ಹಾಕಿಬಿಡ್ತೀವಿ, ತ್ಯಾಗ ಬಿಟ್ಟು ಬಿಡ್ತೀವಿ. ಯಾಕಂದರೆ ಅದು ದೇಹಕ್ಕೆ ಮಾರಕ ಆಗುವ ಸಾಧ್ಯತೆ ಇದೆ. ಹಾಗೆ ಯಾವುದು ಬಂಧನಕ್ಕೆ ಕಾರಣ ಆಗ್ಬೋದು ಅಂತಹ ಕರ್ಮವನ್ನು ತ್ಯಾಗ ಮಾಡಬೇಕು, ಇದು ಕೆಲವರ ಮತ. ಆದರೆ ಕೆಲವನ್ನು ಮಾತ್ರ ಬಿಡಲೇಬಾರದು. ತ್ಯಾಗದಲ್ಲಿ ಮೂರು ವಿಧದ ತ್ಯಾಗ ಕೆಲವರು ಹೇಳ್ತಾರೆ. ಯಜ್ಞ ದಾನ ತಪಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಯಾವುದನ್ನಾದರೂ ಬಿಡ್ರಿ, ಏನನ್ನಾದರೂ ಬಿಡ್ರಿ, ಈ ಮೂರನ್ನು ಮಾತ್ರ ಬಿಡಬಾರ್ದು. ಯಾವುದದು ಮೂರು? ಯಜ್ಞ, ದಾನ, ತಪಸ್ಸು. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ್. ಆದರೆ ಯಾರು ಏನಾದರೂ ಹೇಳಿ, ನನ್ನ ಅಭಿಪ್ರಾಯವನ್ನು ನಿಶ್ಚಯ ಮಾಡಿಕೊಂಡು ಹೇಳ್ತೇನೆ ಅರ್ಜುನ, ನೀನು ಕೇಳು. ಬಿಡಬೇಕು ಬಿಡಬೇಕು ಅಂತ ಏನನ್ನೋ ಬಿಟ್ಟಿಗಿಟ್ಬಿಟ್ಟೀಯ. ಮೂರು, ಯಜ್ಞ ಅನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಅವಶ್ಯವಾಗಿ ಮಾಡಬೇಕಾದ ಮೂರು ಕರ್ಮಗಳು ಯಾವುದು ಅಂದರೆ ಯಜ್ಞ, ದಾನ, ತಪಸ್ಸು. ಯಾಕಂದರೆ ಮನುಷ್ಯನಿಸುವಂಥದ್ದು ಈ ಮೂರು. ಯಾರು ವಿವೇಕಿಗಳೋ ಇಡೀ ಜೀವನದ ಉದ್ದಕ್ಕೂ ಈ ಮೂರು ಕರ್ಮವನ್ನು ಕರ್ತವ್ಯತ್ವೇನ ಮಾಡ್ತಾರೆ. ಅಂದರೆ ಕರ್ತವ್ಯ ಅಂದರೆ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು ಅಲ್ಲ, ಮಾಡಲೇಬೇಕು. ಯಾಕಂದರೆ ಅದು ಪವಿತ್ರೀಕರಿಸುವ ಕರ್ಮಗಳು. ಆದ್ದರಿಂದ ಅದನ್ನು ಯಾವ ಕಾಲಕ್ಕೂ ಕೂಡ ಬಿಡಬಾರ್ದು. ಆದರೆ ಮಾಡುವಾಗ ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಏತಾನಿ ಕರ್ಮಾಣಿ, ಈಗೇನಲ್ಲ ಯಜ್ಞ, ದಾನ, ತಪಸ್ಸು, ಈ ಮೂರು ಕರ್ಮಗಳು ಇದನ್ನು ಮಾಡಬೇಕು. ಆದರೆ ಎರಡು ನೆನಪಿಟ್ಕೊಳ್ಬೇಕು. ಒಂದು ಸಂಘ. ಸಂಘ ಅಂದರೆ ನಾನು ಮಾಡಿದೆ ಅಂತ ಅನ್ನಬಾರ್ದು, ಮಾಡಿರಬೇಕು. ನಾನು ಮಾಡಿದೆ ಅಂತ ಅನ್ನಬಾರ್ದು. ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ
ಮಾಡುವಾಗಲೂ ಮಾಡುವ ಮೊದಲು ಮಾಡಿದ ನಂತರವೂ ಎಚ್ಚರಿಕೆ ಇರಬೇಕು. ಮುಖ್ಯವಾಗಿ ಮಾಡುವ ಕಾಲದಲ್ಲಿ ಆ ಭಗವತ್ ಪ್ರಜ್ಞೆ, ದೇವರ ನೆನಪು ಹಸಿಯಾಗಿರಬೇಕು. ನಾಹಂಕರ್ತ ಹರಿಕರ್ತ. ನೀವು ಕರ್ಮ ಮಾಡುವಾಗ ನಾನು ಮಾಡ್ತಾ ಇದ್ದೇನೆ ಅಂದರೆ ಅದು ಎಲ್ಲ ತ್ಯಾಗ ಮಾಡಬೇಕು. ವೇಸ್ಟ್ ಅದು. ಯಜ್ಞ ಹಾಳು, ದಾನ ಹಾಳು. ಬಿಡಬಾರದ ಕರ್ಮಗಳು 3: ಯಜ್ಞ, ದಾನ, ತಪಸ್ಸು. ಆದರೆ ಮಾಡಿದ್ರೆ ನಿಮಗೆ ಪ್ರತಿಬಂಧಕ ಆಗಬಾರ್ದು, ಮತ್ತೆ ಮರು ಹುಟ್ಟಿಗೆ ಕಾರಣ ಆಗಬಾರ್ದು. ದೇವರ ಅನುಗ್ರಹಕ್ಕೆ, ಭಗವಂತನ ಜ್ಞಾನಕ್ಕೆ, ವೈರಾಗ್ಯಕ್ಕೆ, ಭಗವಂತನ ಭಕ್ತಿಗೆ ಕಾರಣ ಆಗುವ ಈ 3 ಕರ್ಮಗಳು ಅಟ್ಯಾಚ್ಮೆಂಟ್ ಇಟ್ಕೊಂಡು, ಸಂಘ ಇಟ್ಕೊಂಡು ಮಾಡ್ದು ಬಂಧನಕ್ಕೆ ಒಳಗಾಗ್ತೀಯ. ಸಂಗಂ ತ್ಯಕ್ತ್ವ, ಇದು ಒಂದು ಬಹಳ ಮುಖ್ಯ. ಇದರ ಒಟ್ಟಿಗೆ ಮತ್ತಿನ್ನೊಂದೇನೆಂದರೆ ಫಲಾನಿಚ. 2: ಒಂದು ಸಂಘವನ್ನು ಬಿಟ್ಟು ಮಾಡು, ಫಲವನ್ನು ಬಿಟ್ಟು ಮಾಡು. ಫಲ ನನಗೆ ಅಂತ ಅಂದ್ಕೊಳ್ಬೇಡ, ಫಲದ ಬಗ್ಗೆ ಬಯಕೆ ಬೇಡ. ಮತ್ತೇನು ಮಾಡಬೇಕು? ಕರ್ತವ್ಯಾನಿ ಇತಿ. ನಾನು ಏನು ಯಜ್ಞ ಮಾಡ್ತಾ ಇದ್ದೇನೆ, ಏನು ದಾನ ಮಾಡ್ತಾ ಇದ್ದೇನೆ, ಏನು ಕಾಯಿಕ, ವಾಚನಿಕ, ಮಾನಸಿಕವಾದ ತಪಸ್ಸು ಮಾಡ್ತಾ ಇದ್ದೇನೆ, ಇದು ನನ್ನ ಡ್ಯೂಟಿ ಅಂತ ಮಾಡು. ದೇವರು ನನಗೆ ಮನುಷ್ಯ ಜನ್ಮ ಕೊಟ್ಟದ್ದೇ ಈ 3 ಮಾಡಲಿಕ್ಕೆ. ಈ ಮೇಲೆ ಮನುಷ್ಯ ಜನ್ಮ ಇದ್ದೇನು? ಯಾಕೆಂದರೆ ಈ ಜನ್ಮಕ್ಕೆ ಹಿಂದೆ ಬೇಕಾಷ್ಟು ಜನ್ಮ ನನಗೆ ನಿಮಗೆ ಬಂದಿದೆ. ಅನೇಕ ಬಾರಿ ನಾಯಿ ಆಗಿದ್ವಿ, ನರಿ ಆಗಿದ್ವಿ, ಕುರಿ ಆಗಿದ್ವಿ, ಕೋಳಿ ಆಗಿದ್ವಿ, ಹಂದಿ ಆಗಿದ್ವಿ. ಎಲ್ಲಿ ಹೋಮ ಮಾಡಿದ ನೆನಪಿಲ್ಲ. ಯಜ್ಞ ಅಂದರೆ ಹೋಮ ಅಂತ ಅರ್ಥ ಅಷ್ಟೇ. ಭಗವಂತನ ಆರಾಧನೆ ಅಂತ ಎಂದೂ ಏನು ಮಾಡಿದ ನೆನಪಿಲ್ಲ. ನೋಡಿ, ಇಷ್ಟು ಜನ ಬಂದು ಕೂತಿದ್ದೀರಿ, ಒಂದಾದರೂ ನಾಯಿ ಬಂದು ಕೂತಿದೆಯಾ? ಇಲ್ಲ. ಆ ಜನ್ಮಕ್ಕೆ ಕೇಳಬೇಕು ಅಂತಿಲ್ಲ. ಅಲ್ಲ, ಮನುಷ್ಯ ಜನ್ಮದಲ್ಲಿಯೂ ಸೇಮ್ ಆಗಿಬಿಟ್ರೆ ಶೇಮ್ ಅಲ್ವಾ? ಹಾಗಾಗಬಾರ್ದು. ಕರ್ತವ್ಯ, ದೇವರು ಕೊಟ್ಟ ಶರೀರ, ಈ ದೇಹ ಸಕ ಮಾಡಿಕೊಳ್ಬೇಕು. ಏನೋ ಮತ್ತೆ ಸಿಗತ್ತಪ್ಪ, ಈ ಟೈಮಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅನ್ನೋ ಹಾಗಿಲ್ಲ. ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ, ಗ್ಯಾರಂಟಿನೇ ಇಲ್ಲ. ಹಾಗಾಗಿ ಬಂದಾಗ ಸಾರ್ಥಕ ಮಾಡಿಕೊಳ್ಬೇಕಂದ್ರೆ 3 ಕರ್ತವ್ಯತ್ವೇನ ಮಾಡಬೇಕು: ಯಜ್ಞ, ತಪಸ್ಸು. ಇದು ಭಗವಂತನ ನಿರೂಪಣೆ. ಇಂತಹ ಕರ್ಮಗಳು ಮಾಡುವ ಆ ವ್ಯಕ್ತಿಯನ್ನು ವಿಶೇಷವಾಗಿ ಪಾವನಗೊಳಿಸುವಂಥದ್ದು. ಆದ ಕಾರಣ ಆ 3 ಯಾವ ಕಾರಣಕ್ಕೂ ಬಿಡಬಾರ್ದು. ನಿಯತಸ್ಯತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸ ಪರಿಕೀರ್ತಿತಃ. ಇದು ತಾಮಸ ತ್ಯಾಗ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾವುದು ತಾಮಸ ತ್ಯಾಗ? ಯಾವುದು? ನಮ್ಮ ವರ್ಣ, ನಮ್ಮದು ಆಶ್ರಮ. ಆಶ್ರಮ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ವರ್ಣ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ವರ್ಣ ಮತ್ತು ಆಶ್ರಮಕ್ಕೆ ಭಗವಂತ ವಿಹಿತವಾದ ಕರ್ಮಗಳನ್ನು, ಆ ಕರ್ಮವನ್ನು, ವಿಹಿತವಾದ ಕರ್ಮವನ್ನು ಯಾರು ಬಿಟ್ಟುಬಿಡ್ತಾನೆ, ಹಿಂಸೆಯಿಂದ ಕೂಡಿದೆ ಯಜ್ಞ, ಇದು ಪಾಪ ಬರುತ್ತೆ ಅಂದರೆ ಕರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಆ ಕರ್ಮವನ್ನೇ ಬಿಟ್ಟ ಅಂತಾದರೆ ಅದು ತಾಮಸ ತ್ಯಾಗ ಅಂತ ಕರೀತಾ ಇದ್ದಾರೆ. ಕರ್ಮ ಮಾಡುವಾಗ ನಿಮಗೇನಾದರೂ ಬಿಡಬೇಕು ಅಂತ ಅನಿಸಿದ್ರೆ ಆ ಕರ್ಮದ ಬಗ್ಗೆ ಸರಿ ಅದರ ಅರಿವು, ಅದೇ ಹಿಂದೆ ಭಗವಂತ ತುಂಬ ಹೇಳ್ತಾ ಬಂದ. ಕೇವಲ ಕರ್ಮ ಪ್ರಯೋಜನ ಇಲ್ಲ, ಜ್ಞಾನ ಪುರಸ್ಸರವಾದ ಕರ್ಮ ಬೇಕು. ಯಾವುದು ನನಗೆ ವಿಹಿತ ಅಂತಿದೆ
ಅದನ್ನು ಬಿಟ್ಟರೆ ತಾಮಸ ತ್ಯಾಗ ಅಂತ ಕರೆಯುತ್ತೆ. ಇದು ಅರ್ಜುನನಿಗೆ ಯಾಕೆ ಹೇಳ್ತಾ ಇದ್ದಾನೆ? ಅರ್ಜುನ, ನಿಂದು ವರ್ಣ ಆಶ್ರಮ ಕ್ಷತ್ರಿಯ, ನಿನಗೆ ವಿಹಿತವಾದ ಯುದ್ಧ ಮಾಡಿದ್ರೆ ಪಾಪ ಬರುತ್ತೆ, ಹಿಂಸಾತ್ಮಕವಾದದ್ದು ಅಂತ ಅನ್ಬೇಡ. ನಿನ್ನ ಡ್ಯೂಟಿ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಯಾರಿಗೋ ಹ್ಯಾಂಗ್ ಹಾಕಿ ಅಂತ, ನೇಣಿಗೆ ಹಾಕಿ ಅಂತ ನ್ಯಾಯಾಧೀಶ ಅಪ್ಪಣೆ ಕೊಟ್ಟಿರ್ತಾನೆ. ಆ ಕೆಲಸಕ್ಕೊಬ್ಬ ಸಂಬಳ ತಗೊಳ್ತಿರ್ತಾನೆ. ಅವನು ಬಂದವ್ರನ್ನೆಲ್ಲ ನೇಣು ಹಾಕೋದೇ ಕೆಲಸ. ಅಯ್ಯೋ, ನೇಣು ಹಾಕಿದ್ರೆ ಅವ್ರ ಮನೆಯವರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಇದೆಯಾ? ಅವನ ಡ್ಯೂಟಿ ಅದು. ರಿಟೈರ್ ಆದಮೇಲೆ ಅವನು ಮಾಡೋ ಹಾಗಿಲ್ಲ. ಅವನ ಡ್ಯೂಟಿ, ನಿನ್ನ ವರ್ಣ, ನಿನ್ನ ಆಶ್ರಮ, ಅದು ಹಿಂಸ ನೀನು ಹೇಳೋ ಹಾಗಿಲ್ಲ. ನಿನಗೆ ಏನು ಡ್ಯೂಟಿ ಇದೆ ಅದನ್ನು ನೀನು ಮಾಡು. ದುಃಖ ಮಿಥ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ಯಜೇತ್. ಕೆಲವು ಕರ್ಮವನ್ನು ದುಃಖದಿಂದ, ದೇಹದ ಒಂದು ಕ್ಲೇಶ, ತುಂಬ ಏಕಾದಶಿ ಭಾಳ ಕಷ್ಟ ರೀ, ಅದಕ್ಕೆ ನಾನು ಬಿಟ್ಟುಬಿಟ್ಟಿದ್ದೇನಪ್ಪ, ಏಕಾದಶಿ ಮಾಡಲ್ಲ. ಅಯ್ಯೋ, ಚಾತುರ್ಮಾಸ್ಯ ತುಂಬ ಕಷ್ಟ, ಅದಕ್ಕೆ ನಾನು ಬಿಟ್ಟುಬಿಟ್ಟಿದ್ದೆ. ಕಾಯಕ್ಲೇಶ ಅಂತ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ತ್ಯಾಗ ಮಾಡಿದರೆ ಅದನ್ನು ರಾಜಸತ್ಯಾಗ ಅಂತ ಕರೀತಾ ಇದ್ದಾರೆ.